ಸರ್, ಈಗ ನೀವು ಹೇಳ್ತಾ ಇದ್ರಿ ಸರ್ಕಾರಕ್ಕೆ ಈ ಮುಖಾಂತರ ಫಿಲಂ ಚೇಂಬರ್ ಮುಖಾಂತರವಾಗಿ ಒಂದು ಮನವಿ ಕೊಡಬೇಕು ಅನ್ನುವಂಥದ್ದು. ಸೊ ಈಗ ಆ ಒಂದು ಬೆಳವಣಿಗೆ ಯಾವ ಹಂತಕ್ಕೆ ಬಂದಿದೆ? ಇನ್ನ ಜೊತೆಗೆ ಅನಿರುದ್ಧ ಅವರ ಮನೆ ಹತ್ರ ಕೂಡ ನೀವು ಮಾತಾಡಿದ್ರಿ. ಈಗ ಒಟ್ಟಾರೆಯಾಗಿ ಅಭಿಮಾನಿಗಳ ಒಮ್ಮತ ಏನಿದೆ ಅನ್ನುವಂಥದ್ದು? ಸರ್, ಈಗ ಮಂಜು ಅವರು ಬೆಳಿಗ್ಗೆ ತಾನೇ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಅವರು ಹಿರಿಯ ಅಭಿಮಾನಿ ವಿಷ್ಣುವರ್ಧನಿಗೆ. ಹಿರಿಯ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಸರ್. ಯಾಕಂದ್ರೆ ನಾವೆಲ್ಲ ಸಣ್ಣವರು, ಅವ್ರ ಮುಂದೆ ನಾವೆಲ್ಲ ಅವರೆಲ್ಲ ದುಡ್ಡು ಹಾಕಿ ಕಳ್ಕೊಂಡವರು, ಯಶಸ್ವಿ ಪಡ್ಕೊಂಡವರು. ಇವತ್ತು ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಅಂತಂದ್ರೆ ನಾವು ನಿಜವಾಗ್ಲೂ ಅವ್ರಿಗೆ ಒಂದು ಸಲಾಮ್ ಹೊಡಿಬೇಕು. ಇವತ್ತು ಯಾರು ಆ ಥರ ಬರ್ತಾರೆ ಅಂದರೆ ನಿಜವಾಗ್ಲೂ ಅಣ್ಣವರ ಒಂದು ಸ್ಮಾರಕಕ್ಕೆ ಧ್ವನಿ ಎತ್ತವರು ಅಂದರೆ ಕೆಲವೇ ಬೆರಳೆಣಿಕೆ ಮಟ್ಟದಲ್ಲಿ ಇರಬಾರ್ದು ಸರ್. ಏನು ಮಾಡಿದ್ರು ಸರ್ ವಿಷ್ಣುವರ್ಧನ್? ಏನು ಸರ್ ಇದು ದುರಂತ ಸರ್. ನಾವು ಬೇರೆ ಭಾಷಿಕರನ್ನ ನಾವು ನೋಡಿ ಕಲಿಬೇಕು. ಅಲ್ಲಿ ಏನಾದ್ರು ತಮಿಳ್ನಾಡಲ್ಲಿ ಆಗಿದ್ರೆ ಬಿಡ್ತಿದ್ರಾ, ಆಂಧ್ರದಲ್ಲಿ ಆಗಿದ್ರೆ ಬಿಡ್ತಿದ್ರಾ? ಒಬ್ಬ ಮೇರು ನಟನ್ಗೆ ಬಿಡ್ತಾ ಇರಲಿಲ್ಲ ಸರ್. ಯಾರೂ ಧ್ವನಿ ಎತ್ತಾ ಇಲ್ಲ. ಸುದೀಪ್ ಅವರಿಗೆ ನಿಜವಾಗ್ಲೂ ನಾವು ಧನ್ಯವಾದ ಹೇಳ್ತೀವಿ. ಆದರೆ ತಾವು ಎಲ್ಲ ಅಭಿಮಾನಿಗಳನ್ನ ಸೇರಿಸಿ ಯಾರೋ ಇಬ್ಬರು ಮೂವರನ್ನ ಕರೆದಿ ಮಾತಾಡೋಂಥದ್ದಲ್ಲ ಸರ್. ಇದು ನಮ್ಮ ಮನಸ್ಸಿನಲ್ಲಿರೋದು ಸ್ಮಾರಕ ಆಗಬೇಕು ಹೊರತು ರಾಜಕೀಯ ಆಗಬಾರ್ದು. ಯಾರೋ ಇಬ್ಬರಿಗೆ ಅನುಕೂಲ ಆಗಂಗೆ ಆಗಬಾರ್ದು ಸರ್. ಈ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಕಾನೂನಲ್ಲಿ ನಾವು ಫೈಲರ್ ಆಗಿದ್ರು ಸರಿ, ಅದು ಒಬ್ಬ ಕಲಾವಿದನ ರಕ್ತ ಆಗಿರೋದ್ರಿಂದ ಬಾಲಕೃಷ್ಣನ ಮಕ್ಕಳು ಈ ಥರ ಮೊಮ್ಮಕ್ಕಳಾಗರು ಅವರು ಯಾರು ಹಿಂಗೆ ಮಾಡಬಾರ್ದಾಗಿತ್ತು. ಆ ತಪ್ಪನ್ನ ಒಪ್ಕೊಂಡು ಎಲ್ಲೋ ಒಂದು ಕಡೆ ಆ ಜಾಗ ಕೊಟ್ಬಿಟ್ರೆ ನಿಜವಾಗ್ಲೂ ಅವರೆಲ್ಲ ದೊಡ್ಡ ಮನುಷ್ಯರು ಆಗ್ಬಿಡ್ತಾರೆ ಅಂತ ನಮ್ಮ ಭಾವನೆ ಸರ್. ಆದರೆ ಇದೇನಾರು ಆಗಲಿಲ್ಲ ಅಂದರೆ ಕರ್ನಾಟಕದ ಆದಿದಂತ ಹೋರಾಟ ಶುರುವಾಗುತ್ತೆ. ಇದು ಸುಮ್ಮನೆ ನಿಲ್ಲಲ್ಲ, ಇಲ್ಲಿಗೆ ನಿಲ್ಲಲ್ಲ. ಇದೆಲ್ಲೋ ಡೈವರ್ಷನ್ ಬೇರೆ ಕಡೆ ಮಾಡೋದಲ್ಲ ಪ್ರಶ್ನೆ. ಸುದೀಪ್ ಸಾಹೇಬ್ರಿಗೆ ನಾವು ಒಂದೇ ಒಂದು ಮನವಿ ಮಾಡ್ತೀವಿ, ಎಲ್ಲ ಅಭಿಮಾನಿಗಳನ್ನ ಕುಣಿಸಿ ತಮ್ಮ ಹೋರಾಟಕ್ಕೆ ನಿಮ್ಮ ಹಿಂದೆ ನಾವೆಲ್ಲ ಇದ್ದೀವಿ. ನಿಮ್ಮ ಒಳ್ಳೆ ಭಾವನೆಗೆ, ಒಳ್ಳೆ ಮನಸ್ಸಿಗೆ ನಾವು ನಿಜವಾಗ್ಲೂ ಎಲ್ಲರೂ ಧನ್ಯವಾದಗಳನ್ನ ಹೇಳ್ತೀವಿ. ಆದರೆ ಇದು ಒಬ್ಬರು ಇಬ್ಬರು ಸೀಮಿತ ಅಲ್ಲ ಸರ್. ಇಲ್ಲಿ ಇಡೀ ಕರ್ನಾಟಕದಲ್ಲಿ ವಿಷ್ಣು ಅಭಿಮಾನಿಗಳಿದ್ದಾರೆ. ಒಬ್ಬ ಕಸ ಹೊಡೆಯೋನಿಂದ ಹಿಡ್ಕೊಂಡು IAS ಡಾಕ್ಟ್ರು ಎಲ್ಲರೂ ಇದ್ದಾರೆ. ಎಂಥ ಅಭಿಮಾನಿಗಳು. ನಾನು ಫಿಲಂ ಚೇಂಬರ್ ಮುಂದೆ ಗಲಾಟೆ ಮಾಡಿದ ತಕ್ಷಣನೇ ಎಷ್ಟು ಕರೆಗಳು ಬಂದಿದೆ ಅಂದರೆ, ನಮ್ಮ ಹೆಸರು ಹೇಳ್ಬೇಡಿ, ನೀವು ಏನಾದ್ರು ಮಾಡಂಗಿದ್ರೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಪೊಲೀಸ್ ಆಫೀಸರ್ ಆಗ್ಬೋದು, IAS KS ಡಾಕ್ಟ್ರು ಎಂತೆಂಥವ್ರು ಅಭಿಮಾನಿಗಳಿದ್ದಾರೆ. ನಮ್ಮ ಮುಖ ತೋರ್ಸೋದು ಬೇಡ, ನಮ್ಮ ಹೆಸರು ಹೇಳಕ್ ಹೋಗ್ಬೇಡಿ ಅನ್ನೋ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್.